ಇವತ್ ಖುಷಿಯಿಂದ ಚಾ ಮಾಡಕಂತ ಹೋದ್ರೆ ನನ್ ಜೊತೆ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಹಸಿಕಾಳು ತಿನ್ನೋವಾಗ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ವಿಡಿಯೋ ಚಾಲೆಂಜ್ ನ ಇವತ್ತ 3ನೇ ದಿನ ಅದ. ನಂಗಂತೂ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಲಿಕ್ಕೆ ಬ್ಯಾಸ್ರಿ ರೀಪ. ಅದಕ್ಕೆ ಚಾ ಮಾಡ್ಲಕ್ ನಿಂತೀನಿ. ಎಲ್ಲ ಹಾಕಿ ಕಳಕಳ ಕುದಿಸಿ ಲಾಸ್ಟ್ ಅಲ್ಲಿ ಹಾಲ್ ಹಾಕಿ ನೋಡಿದ್ರೆ ಚಾನೆ ಹೊಡಿತು ನಾನ್ ಲೈಫ್ ತರ. ಅದಕ್ಕೆ ರುಚಿಗೆದ್ದು ಮತ್ತೊಂದು ಹಾಲು ತಗೊಂಡ್ ಹೊಂಟಿನಿ ನೋಡ್ರಿ. ತಲೆ ಮೇಲೆ ತಲೆ ಬೀಳೆ ಚಾ ಕುಡಿಲೇಬೇಕು. ಈ ಸಲ ಸಕ್ಸಸ್ಫುಲ್ಲಿ ಚಾ ಮಾಡೇ ಬಿಟ್ಟೇರಿ. ಅದೇ ಖುಷಿದಾಗ ಚಾವ್ ದಪ್ಪ ಹಚ್ಕೊಂಡು ತಿನ್ನಾಕ್ ಕುಂತೀನಿ. ಅದನ್ನ ತಿಂದು ಮಲ್ಕೊಂಡವ ಆರಾಮ್ ಕೋರ್ ಲೈಟ್ ಹೋಗನ ಎತ್ತರ ಆಗಿದೆ. ಹಸುವರೆ ಕಿತ್ ಬೀಳಂಗಾಗಿತ್ತು. ಅದಕ್ಕೆ ಕಿಚನ್ ದಾಗ ಬಂದ್ ನೋಡಿದ್ರೆ ನಿನ್ನೆ ಮುಸ್ರಿ ಸಾಮಾನು ಅಷ್ಟೇ ಬಿದ್ದಾವ. ಒಬ್ಳು ಹೆಂಡತಿ ಇದ್ರೆ ಈ ಕಾಟಾರೆ ತಪ್ಪಿತ್ತು ಏನಂತೀರಾ? ಅದಕ್ಕೆ ಗಸ್ ಗಸ್ ಅಂತ ತಿಕ್ಕಿ ತೊಳೆದು ಅನ್ನ ಮಾಡಕ್ಕಿಟ್ಟು ತರಕಾರಿ ಕಟ್ ಮಾಡಕ್ ನಿಂತೀನಿ. ಅದ್ರ ಮಲ್ಡ್ರ್ ಮಾಡ್ಲಾಕೆ ಕಣ್ಣೀರ್ ಬರ್ತಿದೆ ರೀ ಪಾಪ. ಹಂಗ ಹಿಂಗ ಮಾಡಿ ಎಲ್ಲಾ ತರಕಾರಿ ಕಟಿಂಗ್ ಮಾಡ್ಬಿಟ್ಟು ನೋಡಿದ್ರೆ ಅನ್ನನೂ ರೆಡಿ ಆಗಿತ್ತು. ತಡನೆ ಮಾಡ್ದೆ ಎಣ್ಣೆ ಕಡಾಯಿದಾಗ ಎಣ್ಣೆ ಹಾಕಿ ಅದಕ್ಕ ಜೀರಿಗೆ ಕರಿಬೇವ ಹಾಕಿ ಕಟ್ ಮಾಡಿಟ್ಟಿರೋ ಉಳ್ಳಾಗಡ್ಡಿ ಮೆಣಸು ಹಾಕಿ ಎತ್ತಿ ಬಡಿಯೋದು. ಲಾಸ್ಟ್ ಅಲ್ಲಿ ಅದಕ್ಕೆ ಅನ್ನ ಹಾಕಿ ರೆಡಿ ಮಾಡೇ ಬಿಡೋದು. ಆಮೇಲೆ ಅದನ್ನ ಹಾಕೊಂಡು ಮೂವಿ ನೋಡ್ತಾ ಮಸ್ತ್ ಸಪಸಟ್ ಮಾಡ್ದೆ. ಸಂಜೆ ಸ್ವಲ್ಪ ಗಿಚ್ಚಿ ಗಿಲಿಗಿಲನಾಗ ರೆಡಿಯಾಗಿ ಬಟ್ಟಿಗೆ ಇಸ್ತ್ರಿ ಕೊಡ್ಲಕ್ ಬಂದಿನ್ರಿ. ಅಲ್ಲಿಂದ ನಮ್ಮ ಅಣ್ಣಗಳ ಹತ್ರ ಬಂದಿನಿ. ಮನೆಯಲ್ಲಿ ಕುಂತಾರೆ ಏನ್ ಮಾಡ್ಲಿ ಅಂತ. ಅಲ್ಲಿಂದ ಬರುವಾಗ ಮೊಸರು ತಗೊಂಡ್ಬಂದು ಮಸ್ತ್ ವರ್ಕೌಟ್ ಮಾಡಿ ಇದಾ ಊಟಕ್ಕೆ ಕುಂತೀನಿ. ಆಮೇಲೆ ನೋಡಿದ್ರೆ ಮತ್ತ ಇಷ್ಟು ಮುಸ್ರಿ ಆಗಿದಾವ. ಮಧ್ಯಾಹ್ನ ತೊಳೆದಿದ್ದೆ ಅಲ್ಲ. ಹೆಣ್ಣು ಮಕ್ಕಳು ದಿನ ಹೆಂಗಾರೆ ಮಾಡ್ತೀರಿಪ್ಪ. 2 ದಿನದಾಗೆ ನನ್ನ ಹಾಲತ ಫುಲ್ಲು ಖರಾಬ್ ಆಗಿದೆ. ನಿಮಗೆಲ್ಲ ನನ್ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಅದೇ ಖುಷಿದಾಗ ಇವತ್ತಿನ ಥಾಟ್ಸ್ ಹೇಳ್ತೀನಿ, ಗಮನ ಕೊಟ್ಟು ಕೇಳ್ರಿ. ನಗುವ ಮುಖದಲ್ಲಿ ಬೆಟ್ಟದಷ್ಟು ನೋವಿದೆ, ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ, ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ, ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ಬೇಗ ನಂಗೆ ಫಾಲೋ ಮಾಡ್ರಿ. ಮುಂದೆ ಸಿಗಮ್ಮ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.